ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಸರ್ಪ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಆರ್ಎಸ್ಎಸ್ ವಿಷಸರ್ಪ ಎಂಬ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ವಿಷಸರ್ಪ ಬಂದರೆ ನೀವೇನು ಹಾಲು ಕೊಡ್ತೀರಾ, ಓಡಿಸ್ತೀರಾ? ಓಡಿಸ್ಬೇಕಾದ್ರೆ ನಮ್ಮ ತಂದೆಯವರು ಹೇಳಿರೋದು. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ತಾ ಪ್ರಚಾರಕ್ಕೆ ಅಂತ ವಿಷಸರ್ಪ ಬರುತ್ತೆ, ಅದನ್ನು ಓಡಿಸಿ ಅಂತ ಹೇಳಿದರು. ಅದಕ್ಕೆ ಕುರಿತಂತೆ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್. ಈಗ ಅವರು ಸ್ವಾಮಿ ನಿಷ್ಠೆ ತೋರಿಸಲೇಬೇಕಲ್ಲ. ಏನಂತ ಹೇಳಿದ್ದಾರೆ ಇವರೇ? ಯಾವುದು ವಿಷಭರಿತ ಸರ್ಪ ಎಲ್ಲ ನೋಡಿದ್ರೆ ತಾವು ಅದಕ್ಕೆ ಏನು ಮಾಡಬೇಕು ಮಾಡಿ ಅಂತ ಹೇಳಿದ್ದಾರೆ. ಈಗ ಸರ್ಪ ನೋಡಿದಾಗ, ವಿಷಭರಿತ ಸರ್ಪ ಇದ್ದಾಗ ನೀವು ಅದಕ್ಕೆ ಪಾಲನೆ ಮಾಡ್ತೀರಾ, ಹಾಲು ಕುಡಿಸ್ತೀರಾ, ಏನು ಓಡಿಸ್ತೀರಾ ಅದಕ್ಕೆ? ಈಗ ನಮ್ಮ ಸಮಾಜದಲ್ಲಿ ಈ ವಿಷವನ್ನು, ಕೋಮುದ ವಿಷಯವನ್ನು ಬಿಚ್ತಾ ಇರೋದು ಯಾರು? ಯಾಕೆ? ಅಂಥ ಸಿದ್ಧಾಂತಗಳು, ಅಂಥ ತತ್ವಗಳನ್ನು ನಾವು ಉಳಿಸ್ಬೇಕಾ, ಬೆಳೆಸ್ಬೇಕಾ? ಸೊ ಅದನ್ನೇ ಹೇಳ್ತಾ ಇರೋದು. ಇವಾಗಿಂದ ಅಲ್ಲ, ಮುಂಚೆಯಿಂದನೂ ಹೇಳ್ತಾ ಇದ್ದೀವಲ್ಲ. ಈ ಸಿದ್ಧಾಂತ, ಈ ತತ್ವ ಏನಿದೆ RSSದು, ನಮ್ಮ ದೇಶದ ಪ್ರಗತಿಗೆ, ಸಮಾಜಗಳ ಏಳಿಗೆಗಾಗಿ ಸರಿ ಇಲ್ಲ. ಆ ದೃಷ್ಟಿಕೋನದಲ್ಲಿ ಸಂವಿಧಾನಕ್ಕೂ ಜಾಗ ಇಲ್ಲ. ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ದಲಿತರು ಇರ್ಬೋದು, ಆದಿವಾಸಿಗಳು, ಇವ್ರು ಯಾರಿಗೂ ಕೂಡ, ಮಹಿಳೆಯರಿಗೂ ಕೂಡ ಜಾಗ ಇಲ್ಲ ಆ ತತ್ವ ಸಿದ್ಧಾಂತದಲ್ಲಿ. ಅವರು ಮನುಸ್ಮೃತಿ ನಂಬ್ತಾರ್ರಿ, ನಾವು ಸಂವಿಧಾನದಲ್ಲಿ ನಂಬ್ತೀವಿ. ಮನುಸ್ಮೃತಿ ತತ್ವ ಬೇಕಾ ನಿಮಗೆ? ಸಂವಿಧಾನ ತತ್ವ ಬೇಕಾ ನಿಮಗೆ? ಅದು ಅವ್ರು ತಿಳ್ಕೊಬೇಕಲ್ಲ. ಆಮೇಲೆ BJP ಅವ್ರು ಯಾಕೆ RSS ಬಗ್ಗೆ ಇಷ್ಟು ಪ್ರತಿಪಾದನೆ ಮಾಡ್ತಾ ಇದ್ದಾರೆ? RSS ಮೋಹನ್ ಭಾಗವತ್ ಅವರು ಹೇಳಿದಾರಲ್ಲ, BJP ಅವ್ರು ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಸಮರ್ಥನೆ ಮಾಡ್ಕೋತೀವಿ ಅಂತ. ಇದು ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಅವರು ಡೇ ಒನ್ನಿಂದನೂ ಮಾತಾಡ್ಕೊಂಡು ಬಂದಿದ್ದಾರೆ. ಅದು ನೋಂದಣಿ ಆಗದ ಸಂಸ್ಥೆ, ಅದು ಹಾಗೆ ಹೀಗೆ ಬೇಕಾದಷ್ಟು ದೇಣಿಗೆ ಪಡ್ಕೊಂಡಿದೆ ಅಂತ. ಅದರ ಜೊತೆಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿರ್ತಕ್ಕಂಥ ಮಾತಿಗೆ ಪ್ರಿಯಾಂಕ್ ಖರ್ಗೆ ಅವರು ಸರಿ ಅವ್ರು ಹೇಳಿರ್ತಕ್ಕಂಥದ್ದು ಅಂತ. ಇದಕ್ಕೆ BJPಗರ ಆಕ್ಷೇಪ.